Hello everyone, welcome back to my channel. In this video, I am going to explain the last concept in a human capital formation, that is gender equality better than before. Okay, so ಈಗ ನಾನು ಹೇಳ್ತಿರುವಂತ ಕಾನ್ಸೆಪ್ಟ್ ಜೆಂಡರ್ ಈಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. Okay, you already know that. So gender equality, whether in this today's world, can we see the gender equality in your houses? ನೀವು ನೋಡ್ಬೋದ ಜೆಂಡರ್ ಈಕ್ವಾಲಿಟಿ ನಿಮಗಿದೆ ಅಂತ ಅನ್ಸುತ್ತಾ? ಹೌದಾ? ಸೊ ಈಗ ಓಕೆ ಮಚ್ ಬೆಟರ್. ನಿಮ್ಮ ಅಮ್ಮಂದ್ರೆ ಹೇಳೋದನ್ನ ಕೇಳಿಸ್ಕೊಳ್ತಾ ಇರ್ತೀರಾ, ಅಯ್ಯೋ ನಿಮ್ಮ ಅಜ್ಜಿ ನಮ್ಗೆ ಅಲ್ಲಿ ಹೋಗಕ್ಕೆ ಬಿಡ್ತಿರ್ಲಿಲ್ಲ, ನಿಮ್ಮ ತಾತ ಈ ಥರ ಮಾಡಕ್ಕೆ ಬಿಡ್ತಿರ್ಲಿಲ್ಲ, ಇದೆಲ್ಲ ಯು ಹ್ಯಾವ್ ಅರ್ಡ್ ದಟ್, ರೈಟ್? ಬಟ್ ನೌ ಯು ಹ್ಯಾವ್ ಬಿಟ್ ಫ್ರೀಡಮ್ ಕಂಪೇರ್ಡ್ ಟು ದ ಬಿಫೋರ್, ರೈಟ್? ಸೊ ನಾನು ಅದು ಸ್ಟೋರಿ ಎಲ್ಲ ಹೇಳಕ್ಕೆ ಹೋಗ್ತಿಲ್ಲ ನಿಮಗೆ. ಸೊ ಇಲ್ಲಿ ಜೆಂಡರ್ ಈಕ್ವಾಲಿಟಿ ಅಂತ ಬಂದಾಗ ಸೊ ಏನು ಈ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಲ್ಲಿ ಏನಕ್ಕೆ ಈ ಕಾನ್ಸೆಪ್ಟ್ ಇಟ್ಟಿದ್ದಾರೆ? ಸೊ ಬಿಕಾಸ್ ಜೆಂಡರ್ ಈಕ್ವಾಲಿಟಿ ಇಟ್ ಈಸ್ ಮಚ್ ಬೆಟರ್ ದ್ಯಾನ್ ಬಿಫೋರ್ ಅಂತ ಹೇಳ್ತೀವಿ. ಮುಂಚೆಗೆ ಕಂಪೇರ್ ಮಾಡಿದ್ರೆ ಈಗ ಜೆಂಡರ್ ಅಲ್ಲಿ ಮೇಲ್ ಫಿಮೇಲ್ ಇಬ್ರು ಈಕ್ವಲ್ ಅಂತ ಹೇಳ್ತಾ ಹೋಗ್ತಾ ಇದೀವಿ, ಹೌದಲ್ವಾ? ಈವನ್ ವುಮೆನ್ಸ್ ಆರ್ ವರ್ಕಿಂಗ್ ಈಕ್ವಲ್ ಟು ದ ಮೆನ್ ಅಂತ ಎಲ್ಲ ಹೇಳ್ತಾ ಹೋಗ್ತೀವಿ, ರೈಟ್? ಸೊ ದ ಜೆಂಡರ್ ಈಕ್ವಾಲಿಟಿ ಬೆಟರ್ ದ್ಯಾನ್ ಬಿಫೋರ್ ಅನ್ನೋ ಒಂದು ಕಾನ್ಸೆಪ್ಟ್ ತಗೊಂಡಾಗ ಸೊ in the differences and the literacy rates between male and females are narrowing. Okay, the male and female ಮಧ್ಯೆ ಏನ್ ಡಿಫರೆನ್ಸಸ್ ಇದೆ ಅದು ಸ್ಲೈಟ್ ನಾರೋಯಿಂಗ್ ಆಗಿ ಹೋಗ್ತಾ ಇದೆ. It's nowadays it is a positive sign that even the females are getting much better education. So previous years ಗೆ ಕಂಪೇರ್ ಮಾಡಿದ್ರೆ even nowadays the females are getting better education, right? So ಈಗ ನೋಡಿ, ನೀವು ನಿಮ್ಮ ತಮ್ಮ ಅಥವಾ ನಿಮ್ಮ ಅಣ್ಣ ಓದಿರುವಂಥ ಸ್ಕೂಲ್ಸ್ ಅಲ್ಲೇ ಒಂದು ರೆಪ್ಯೂಟೆಡ್ ಸ್ಕೂಲ್ಸ್ ಅಥವಾ ರೆನಾರ್ಡ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೇ ನೀವು ಓದ್ತಾ ಇರ್ತೀರಾ, ಹೌದಲ್ವಾ? ಸೊ ಅದು ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು, nowadays the parents have better they are framing a better future for you people, right? So the males ಆಗಿರ್ಬೋದು ಫಿಮೇಲ್ಸ್ ಆಗಿರ್ಬೋದು ನಿಮಗೊಂದು ಒಳ್ಳೆ ಫ್ಯೂಚರ್ ಸಿಗಲಿ ಅನ್ನೋ ಇಂಟೆನ್ಷನ್ ಇಂದ you people are studying in a renowned institution, that it may be a boy or girl. But in previous years there was a slight difficult to go for schools, ಹೌದಲ್ವಾ? ಸೊ ಸ್ಕೂಲ್ಸ್ಗೆ ಹೋಗೋದ್ರಲ್ಲೇ ತುಂಬ ಡಿಫಿಕಲ್ಟಿ ಫೇಸ್ ಆಗ್ತಿತ್ತು. ಬಟ್ ನಾವು ಸೊ ಈಗ ಏನು ಹೇಳ್ತಿದ್ದೀನಿ ಜೆಂಡರ್ ಈಕ್ವಾಲಿಟಿ ಬೆಟರ್ ಅಂತ, ಸೊ ಈ ಕಾನ್ಸೆಪ್ಟಲ್ಲಿ ಈವನ್ ದೋ ನಾವು we all are studying, right? So ಈಗ ನಾವೆಲ್ಲರೂ ಓದ್ತಾ ಇರ್ಬೋದು ಬರಿತಾ ಇರ್ಬೋದು, ಬಟ್ ದರ್ ಈಸ್ ಎ ಇಂಪ್ರೂವ್ಮೆಂಟ್ ಅಂಡ್ ದ ಈಕ್ವಾಲಿಟಿ ಯಾವುದ್ರಲ್ಲಿ ದಟ್ ಟು ಇನ್ ಎಜುಕೇಶನ್ ಫೀಲ್ಡ್. ಓಕೆ, ಸೊ ಏನಕ್ಕೋಸ್ಕರ ವುಮೆನ್ಸ್ಗೆ ಎಜುಕೇಶನ್ ಬೇಕು? ವೈ the females should get education? The first one is to improve a standard of living. ಹೌದಾ? Improve standard of living, ಹೌದಾ? If she get better education, definitely she will acquire a good job, ಹೌದಾ? ಒಳ್ಳೆ ಎಜುಕೇಶನ್ ಸಿಕ್ಕಿದೆ ಅಂದಾಗ ಆಟೋಮೆಟಿಕಲಿ ಸ್ಕಿಲ್ಸ್ ವಿಲ್ ಬಿ ಇಂಪ್ರೂವ್ಡ್. ಸೊ when her skills will be improved, she will earning much. ಓಕೆ, ಸೊ ಯಾವಾಗ ಅರ್ನಿಂಗ್ ಜಾಸ್ತಿ ಆಗುತ್ತೋ ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ವಿಲ್ ಬಿ ಇಂಪ್ರೂವ್ಡ್, ಹೌದಲ್ವಾ? ಅಂಡ್ ಟು ಇಂಪ್ರೂವ್ ದ ಸೋಷಿಯಲ್ ಸ್ಟೇಟಸ್, ಟು ಇಂಪ್ರೂವ್ ಸೋಷಿಯಲ್ ಸ್ಟೇಟಸ್. ಸೊ ಒಂದು ಸ್ಟೇಟಸ್ನ ಅವಳದೇ ಆಗಿರುವಂಥ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ವಿಚ್ ಒನ್ ಎಜುಕೇಶನ್, ರೈಟ್? ಸೊ ಹೌದಲ್ವಾ? ಸೊ ವೆನ್ ಶಿ ಗೆಟ್ ಎ ಎಜುಕೇಶನ್, ನೋಡಿ ನಿಮ್ಮ ಒಂದು ಕಾಲೋನಿಯಲ್ಲಿ ಇಫ್ ಶಿ ಈಸ್ ಎ ಲೆಕ್ಚರರ್, if she is a doctor, if she is an engineer, if she is a lawyer, ಅವ್ರನ್ನ ಟ್ರೀಟ್ ಮಾಡೋದು ಹೆಂಗಿರುತ್ತೆ? ಸುಮ್ಮನಿರು, ಬಿ ಕ್ವೈಟ್, ದಟ್ ಅವ್ರು ಏನೋ ಒಂದು ಎಜುಕೇಟೆಡ್ ಪರ್ಸನ್ಸ್ ಹೇಳ್ತಿದ್ದಾರೆ ಅಂದಾಗ ಇನ್ನು ಸ್ವಲ್ಪ ಕಾನ್ಷಿಯಸ್ ಆಗಿ ಕೇಳಿಸ್ಕೊಳ್ತಿರ್ತೀರ, ಹೌದಲ್ವಾ? ಸೊ ಟು ಇಂಪ್ರೂವ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಟು ಇಂಪ್ರೂವ್ ದ ಸೋಷಿಯಲ್ ಸ್ಟೇಟಸ್, ಇದು ಒಂದು ರೀಸನ್ಸ್ಗೆ ಎಜುಕೇಶನ್ ಬೇಕು. ಅಲಾಂಗ್ ವಿತ್ ದಿಸ್, ಸೊ ಈವನ್ to improve the economic independency. So income ಅಲ್ಲಿ economic independency ಬೇಕಲ್ವಾ? ಸೊ always if we are depending on others for each and everything, so it is difficult, right? ಸೊ ಅದು ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ when we are earning. ಸೊ ಈಗ ನೋಡಿ, ನಿಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ಅರ್ನ್ ಮಾಡ್ತಿದ್ದಾರೆ ಅಂದಾಗ ಸೊ your standard of living will be improved, right? So to improve economic independency, and also if a female get the education, complete family will be educated ಅಂತ ಹೇಳ್ತಾರೆ. ಒಂದು ಹುಡುಗಿ ಕಲ್ಕೊಂಡಿದೆ ಅಂದ್ರೆ ಕಂಪ್ಲೀಟ್ ಮನೆ ಎಜುಕೇಟ್ ಆಗ್ತಾ ಹೋಗುತ್ತೆ, ರೈಟ್? ಸೊ ನೋಡಿ, ಈಗ ನಿಮ್ಮ ಮನೆಗಳಲ್ಲಿ ಹೋಮ್ ವರ್ಕ್ ಮಾಡಿಸೋದಾಗಿರ್ಬೋದು ಅಥವಾ ಒಂದು ಪೇಷನ್ಸ್ ಆಗಿ ಹೇಳ್ಕೊಡೋ ಸ್ಕಿಲ್ ಆಗಿರ್ಬೋದು, ಅದೆಲ್ಲ ವೆನ್ ಕಂಪೇರ್ ಟು ಎ ಫಾದರ್, ಮದರ್ಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಹೌದಲ್ವಾ? ಒಂದು ಮಗುಗೆ ಏನು ಬೇಕು ಅದೆಲ್ಲದ್ರ ಬಗ್ಗೆನೂ ಫೇವರಬಲ್ ಅನ್ಫೇವರಬಲ್ ಎಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಿರ್ತಾರೆ, ರೈಟ್? ಸೊ ಬಿಕಾಸ್ ಆಫ್ ದಟ್ ದ ಫೀಮೇಲ್ ಮಸ್ಟ್ ಗೆಟ್ education. ಏನಕ್ಕೆ ಎಜುಕೇಶನ್ ಬೇಕು? ಫಿಮೇಲ್ ಎಜುಕೇಶನ್ to improve the social status and to improve the standard of living and
economic independence, to achieve the economic independency and to eradicate blind beliefs. Okay, so blind beliefs ಏನಿದೆ ಅದನ್ನ eradicate ಮಾಡೋಕ್ಕೆ the education to the females is must ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು 2 ಮಾರ್ಕಿಂಗ್ ಕ್ವೆಶ್ಚನ್ ನಿಮಗೆ, why the females must get education. ಸೊ ಇದು ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ? ಸೊ now the next one is higher education a few takers ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. higher education a few takers. ಫ್ಯೂ ಟೇಕರ್ಸ್ ಅಂತ ಇದೆ. ಯಾಕೆ ಹೈಯರ್ ಎಜುಕೇಶನ್ ಹೋಗುವಂಥವ್ರ ಸಂಖ್ಯೆ ಕಮ್ಮಿ ಇದೆ ಅಂದರೆ ಇದು ಹೇಳ್ತಾ ಇದೆ ಹೈಯರ್ ಎಜುಕೇಶನ್ ತಗೊಳ್ಳೋವಂಥವ್ರು ತುಂಬ ಕಮ್ಮಿ ಇದ್ದಾರೆ. ಸೊ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಯೂಶಲಿ ವಿ ಆರ್ ಕಂಪೇರಿಂಗ್ ಟು ದಿ ಪಿರಮಿಡ್. ಹೌದಾ, ಈ ಥರ ಶೇಪಲ್ಲಿ ಇರುತ್ತಲ್ವಾ, ಹಿಂಗಿರುತ್ತಲ್ವಾ. ಸೊ ಇಯರ್ ದ ಪ್ರೈಮರಿ ಲೆವೆಲ್ ವಿಲ್ ಬಿ ಮಚ್ ಬ್ರಾಡರ್, ಸೆಕೆಂಡರಿ ಎಜುಕೇಶನ್ ವಿಲ್ ಬಿ narrow compared to the primary education, then the degree level will be narrow compared to these two, and the higher education will be too less compared to these. ಹೌದಾ, ಈ ಮೂರಕ್ಕೆ ಕಂಪೇರ್ ಮಾಡಿದ್ರೆ ಈ ಪಿರಮಿಡ್ ಶೇಪ್ ಅಲ್ಲಿ ಹೈಯರ್ ಎಜುಕೇಶನ್ ತಗೊಳ್ಳುವಂತ ರೇಷಿಯೋ ತುಂಬಾ ಕಮ್ಮಿ ಇದೆ. ವೈ, ವಾಟ್ಸ್ ದ ರೀಸನ್ ಫಾರ್ ದಿಸ್? ಸೊ ಇನ್ ಇಂಡಿಯಾ ಹೈಯರ್ ಎಜುಕೇಶನ್ ಅಚೀವ್ ಮಾಡ್ತಿರೋ ಅಂತ ರೇಷಿಯೋ ಇಟ್ಸ್ ವೆರಿ ಲೆಸ್. ಸೊ ವೆನ್ ಯು ಆರ್ ಗೋಯಿಂಗ್ ಟು ದ ಹೈಯರ್ ಎಜುಕೇಶನ್ ನಿಮ್ಮಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನಿಮ್ಮ ಪ್ರೈಮರಿ ಸ್ಕೂಲಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಇದ್ರು, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೈಸ್ಕೂಲಿಗೆ ಎಷ್ಟು ಜನ ಬಂದಿದ್ದಾರೆ. ಸೊ ಯೂಶಲಿ ಪ್ರೈಮರಿ ಇರೋ ಎಲ್ಲರೂ ಸೆಕೆಂಡರಿ ಎಜುಕೇಶನ್ ತಗೋತಾರೆ. ದೆನ್ ಆಫ್ಟರ್ ದಟ್ ಇವಾಗ ಪಿ ಯು ಕಂಪಲ್ಸರಿ ಆಗ್ಬಿಟ್ಟಿರೋದ್ರಿಂದ ಸೊ ಪಿ ಯುನು ಎಲ್ಲರೂ ಮುಗಿಸ್ಕೋತಾರೆ. ದೆನ್ ಆಫ್ಟರ್ ದಟ್ ನೀವು ಥಿಂಕ್ ಮಾಡ್ತಾ ಹೋಗ್ಬೋದು ಡಿಗ್ರಿಗೆ ಎಷ್ಟು ಜನ ಜಾಯಿನ್ ಆಗ್ತಾರೆ, ಅದರಲ್ಲಿ ಎಷ್ಟು ಜನ ಮದುವೆ ಅಂತ ಎಲ್ಲ ಡ್ರಾಪ್ ಔಟ್ ಆಗ್ತಾರೆ, ದೆನ್ ಎಷ್ಟು ಜನ ಎಜುಕೇಶನ್ ತಗೊಂಡ್ರು ಡಿಗ್ರಿ ಗ್ರಾಜುಯೇಷನ್. ಸೊ ಆಫ್ಟರ್ ದ ಇಯರ್ ಡಿಗ್ರಿ, ಸೊ ಹೌ ಮೆನಿ ಆಫ್ ಯು ಗೋಯಿಂಗ್ ಫಾರ್ ಹೈಯರ್ ಎಜುಕೇಶನ್? ಮಾಸ್ಟರ್ಸ್ ಎಷ್ಟು ಜನ ಮಾಡ್ತಾ ಇದ್ದೀರಾ, ಹೌದಲ್ವಾ? ಸೊ ಈ ಮಾಸ್ಟರ್ಸ್ ಮಾಡುವಂಥ ರೇಷಿಯೋ ಇಟ್ಸ್ ವೆರಿ ಲೆಸ್. ವೈ, ಯಾಕೆ ತುಂಬ ಕಮ್ಮಿ ಇದೆ ಹೈಯರ್ ಎಜುಕೇಶನ್ ಹೇಳೋವಂಥದ್ದು? ಸೊ ಏನಕ್ಕೆ ಅಂತಂದ್ರೆ ಈ ಗ್ರಾಜುಯೇಟ್ ಲೆವೆಲ್ ಅಲ್ಲೇನೆ ದ ನಂಬರ್ ಆಫ್ ಅನ್ಎಂಪ್ಲಾಯೀಸ್ ಆರ್ ಮೋರ್ ಅನ್ ಇಸ್ ಗ್ರಾಜುಯೇಟ್ ಲೆವೆಲ್. ಸೊ ಈ ಗ್ರಾಜುಯೇಟ್ ಲೆವೆಲ್ ಅಲ್ಲಿ ಅನ್ಎಂಪ್ಲಾಯೀಸ್ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಸೊ ದೇ ಆರ್ ನಾಟ್ ಟ್ರೈಂಗ್ ಟು ಗೋ ಫಾರ್ ಹೈಯರ್ ಎಜುಕೇಶನ್. ಸೊ ಅವ್ರು ಹೈಯರ್ ಎಜುಕೇಶನ್ ಹೋಗೋಕ್ಕೆ ಡ್ಯೂ ಟು ದ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಹೈಯರ್ ಎಜುಕೇಶನ್ ತಗೊಳಕ್ ಆಗ್ತಿಲ್ಲ. ಓಕೆ, ಸೊ NSSO ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್, ನಿಮಗೆ ಗೊತ್ತಿದೆ ಅಲ್ವಾ? NSSO ಫುಲ್ ಫಾರ್ಮ್ ಇಸ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಸೊ ಅವರೊಂದು ರಿಲೀಸ್ ಮಾಡಿರುವಂತ ಡೇಟಾ ಅಲ್ಲಿ ದೇ ವಿಲ್ ಸೇ ದಟ್ ಇನ್ 2011 and 12 the rate of unemployed, okay, 2011 and 12 ಅಲ್ಲಿ the rate of unemployees among youth who studied graduate, okay, so graduation ಮುಗಿಸಿರೋ ಅಂತವರು ರೂರಲ್ ಏರಿಯಾಸ್ ಅಲ್ಲಿ 19% of the people they are unemployed, okay, where on the rural areas, and whereas in urban areas we can see that 16% of the persons they are unemployed. So higher education ಯಾಕೆ ತಗೊಳ್ತಿಲ್ಲ, it is the main reason. So rural areas ಅಲ್ಲಿ 19% of youths they are unemployed. So graduation ಮಾಡ್ಕೊಂಡು ಅಂದ್ರೆ ಡಿಗ್ರಿ ಮಾಡ್ಕೊಂಡು ಅದು BA ಆಗಿರ್ಬೋದು, BSc ಆಗಿರ್ಬೋದು, BCom ಆಗಿರ್ಬೋದು, BBM ಆಗಿರ್ಬೋದು, ಹೌದಾ BE ಆಗಿರ್ಬೋದು. ಸೊ ಈ ತರ ಗ್ರಾಜುಯೇಷನ್ ಮಾಡ್ಕೊಂಡು ಕೆಲಸ ಎಲ್ಲೂ ಸಿಗದೇ ಇರೋಂಥ ರೇಷಿಯೋ 19%. whereas in urban areas ಅಂದ್ರೆ ನಮ್ಮ ಲೊಕ್ಯಾಲಿಟಿ ನಾವಿರುವಂತ ಏರಿಯಾ ಅಂದ್ರೆ ಅರ್ಬನ್ ಅಂತ ಬಂದಾಗ ಈ ಸಿಟಿ ಸೈಡ್ಸ್ ಅಲ್ಲಿ 16% of the people they are unemployed ಆಗಿದ್ದಾರೆ. and the most severely affect the females ಅಲ್ಲಿ 30% of the graduates, ಇದು ಮೇಲ್ಸ್ ಹೇಳಿದೆ, ಫೀಮೇಲ್ಸ್ ಅಲ್ಲಿ either it's in rural area or urban area 30% of the females they are unemployees. ಗ್ರಾಜುಯೇಷನ್ ಮುಗಿಸ್ಕೊಂಡು ಅನ್ಎಂಪ್ಲಾಯೀಸ್ ಆಗಿರೋಂಥವ್ರು 30%. ಏನಕ್ಕೆ, ಯಾಕೆ ಅನ್ಎಂಪ್ಲಾಯೀಸ್ ಆದ್ರು? ಡ್ಯೂ ಟು ದ ಫ್ಯಾಮಿಲಿ ಕಂಡೀಷನ್. ಹೆಣ್ಣು ಹುಡುಗಿ ನೀನೇನಕ್ಕೆ ಹೊರಗಡೆ ಹೋಗಿ ದುಡಿಬೇಕು, ಅದು ನಮ್ಮ ಸೊಸೈಟಿಲಿ ಸೇಫ್ಟಿ ಇಲ್ಲ ಅನ್ನೋ ಒಂದು ಕಾಸ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇಲ್ಲ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಅಥವಾ ನಮ್ಮ ಲೊಕ್ಯಾಲಿಟಿಲಿ ಯಾವುದೋ ಒಂದು ಕಂಪನಿ ಇಲ್ಲ, ಅಥವಾ ಇನ್ಸ್ಟಿಟ್ಯೂಷನ್ ಇಲ್ಲ. ಈ ಥರ ವೇರಿಯಸ್ ಕಾಸಸ್ ಇಂದ 30% ಆಫ್ ದಿ ಫೀಮೇಲ್ ಗ್ರಾಜುಯೇಟ್ಸ್ ದೇ ಆರ್ ರಿಮೈನ್ ಅನ್ಎಂಪ್ಲಾಯಿ. ಸೊ ಅವಾಗ ಮನೇಲಿ ಏನು ಹೇಳ್ತಾರೆ, ನೀನು ಡಿಗ್ರಿ ಮಾಡ್ಕೊಂಡೇ ಕೆಲಸ ಸಿಕ್ಕಿಲ್ಲ, ಮಾಸ್ಟರ್ಸ್ ಮಾಡಿ ಏನು ಯೂಟಿಲೈಸ್ ಅಂತ ಕ್ವಶನ್ ಮಾಡ್ತಾರೆ, ಹೌದಲ್ವಾ? ಸೊ 30% ಆಫ್ ದಿ ಫೀಮೇಲ್ಸ್ ದೇ ಆರ್ ಅನ್ಎಂಪ್ಲಾಯ್ಸ್. ಅಂಡ್ ಮೋರ್ ಓವರ್ ಒಂದು ಫ್ಯಾಕ್ಟರ್ ಇದೆ. ಸೊ ನೀವು ಡಿಗ್ರಿಗೆ ಬರೋಷ್ಟರಲ್ಲಿ 21 years ಆಗ್ಬಿಡೋದ್ರಿಂದ ನಿಮ್ಮ ಪೇರೆಂಟ್ಸ್ ಥಿಂಕ್ ಮಾಡ್ತಾರೆ 20 years ಆಗೋದ್ರಿಂದ ದೇ ವಿಲ್ ಥಿಂಕ್ ದಟ್ ಸೊ ಎಷ್ಟು ನಾವು ಎಜುಕೇಶನ್ ಮೇಲೆ ಎಕ್ಸ್ಪೆಂಡಿಚರ್ ಮಾಡಿದ್ರು ಅಟ್ ಲಾಸ್ಟ್ ಹೆಣ್ಮಗುನ ಇನ್ನೊಂದು ಮನೆಗೆ ಕಳಿಸ್ಬೇಕು ಆಗುತ್ತೆ ಅನ್ನೋ ಒಂದು ನ್ಯಾರೋ ಕಾನ್ಸೆಪ್ಟ್ ಇರೋದ್ರಿಂದ
ಸೊ ದೇ ಆರ್ ಯುಟಿಲೈಸ್ ಲೆಸ್ ಅಮೌಂಟ್ ಆನ್ ಹೈಯರ್ ಎಜುಕೇಶನ್. ಓಕೆ, ಸೊ ನಿಮ್ಮಲ್ಲಿ ಯಾರೋ ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನೋ ಐ ವಿಲ್ ಡೂ ದಟ್ ಅಂತ ಚಾಲೆಂಜ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಹೈಯರ್ ಎಜುಕೇಶನ್. ಓಕೆ, ಸೊ ಬಟ್ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ದೇ ವಿಲ್ ಥಿಂಕ್ ದಟ್ ಸೊ ಇವಾಗ ಎಜುಕೇಶನ್ ಮೇಲೆ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಬೇಕು, ನೆಕ್ಸ್ಟ್ ಅವ್ನು ಮದುವೆಗೆ ಅಷ್ಟೊಂದು ಎಕ್ಸ್ಪೆಂಡಿಚರ್ ಮಾಡಬೇಕು, ಈ ಥರ ಸ್ವಲ್ಪ ಪೇರೆಂಟ್ಸ್ ನ್ಯಾರೋಗಿ ಥಿಂಕ್ ಮಾಡೋದ್ರಿಂದ ಸೊ ವೆರಿ ಲೆಸ್ ಟೀಕರ್ಸ್ ದೇ ಆರ್ ಮೂವಿಂಗ್ ಟು ದ ಹೈಯರ್ ಎಜುಕೇಶನ್. ಓಕೆ, ಸೊ ಅದ್ರಲ್ಲಿ ಡಿಗ್ರಿ ಕಳಿಸೋದೇ ಕಮ್ಮಿ, ಆಮೇಲೆ ಮಾಸ್ಟರ್ಸ್ಗೆ ಹೋಗುವಂಥವ್ರು ತುಂಬ ಕಮ್ಮಿ ಆಗ್ಬಿಡ್ತಾ ಇದ್ದಾರೆ. ಓಕೆ, ಟೋಟಲ್ ಹೇಳಬೇಕಂದ್ರೆ ಗ್ರಾಜುಯೇಷನ್ ಮಾಡ್ಕೊಂಡಿರೋ ಓನ್ಲಿ 7% ಆಫ್ ದಿ ಪೀಪಲ್ ದೇ ಆರ್ ಗೋಯಿಂಗ್ ಫಾರ್ ಹೈಯರ್ ಎಜುಕೇಶನ್ ಅಂತ ಹೇಳ್ತೀವಿ. ಅಂದರೆ ಮಾಸ್ಟರ್ಸ್ಗೆ ಹೋಗುವಂಥ ರೇಷಿಯೋ ಜಸ್ಟ್ 7% ಆಗಿಬಿಟ್ಟಿದೆ. ಓಕೆ, ಸೊ ನಾನು ಹೇಳಿದೆ ಇಲ್ಲಿ 30% ಆಫ್ ದಿ ಫಿಮೇಲ್ಸ್ ದೇ ಆರ್ ಅನ್ಎಂಪ್ಲಾಯ್ಸ್ ಅಂದ್ರೆ ಯಾವುದರಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡಿರೋದು. ಆ್ಯಂಡ್ ಇಲ್ಲಿ ನೋಡಿ ಈಗ ಹೇಳೋ ಅಂಥ ಡೇಟಾ ಪ್ರೈಮರಿ ಎಜುಕೇಶನ್ ನಾನು ಏನು ಹೇಳಿದ್ದೆ ಲಾಸ್ಟಲ್ಲಿ, ಸೊ ಪ್ರೈಮರಿ ಎಜುಕೇಶನ್ಸಲ್ಲಿ ನಾನು 99% ಆಫ್ ಫಿಮೇಲ್ಸ್ ಆರ್ ಗೆಟಿಂಗ್ ಎಜುಕೇಶನ್ ಅಂತ ಹೇಳಿದೆ, ಹೌದಲ್ವಾ? ಈ 99% ಅಲ್ಲಿ ಹೈಯರ್ ಎಜುಕೇಶನ್ ಅಕ್ವೈರ್ ಮಾಡ್ಕೊಳ್ತಿರೋ ಅಂಥವ್ರು 3 to 6% ಅಷ್ಟೇ. Only 3 to 6% of the primary education holders they are going for higher education. So higher education ಹೋಗೋ ಅಂತವರು ಓನ್ಲಿ 3 to 6%. ಇದು ಪ್ರೈಮರಿ ಎಜುಕೇಶನ್ ಯಾಕೆ ಜಾಸ್ತಿ ಇದೆ, ವೇರಿಯಸ್ ಸ್ಕೀಮ್ಸ್ ಲಾಂಚ್ ಆಗಿಬಿಟ್ಟಿದೆ. ಮಗು ಅಟ್ಲೀಸ್ಟ್ ಮಿನಿಮಮ್ ಭಾಗ್ಯಲಕ್ಷ್ಮಿ ಬಾಂಡ್ ನಿಮಗೆ ಕೈ ಸೇರಬೇಕು ಅಂತಂದ್ರೆ ಅಟ್ಲೀಸ್ಟ್ ಮಗು SSLC ಹೋಗ್ಲೇಬೇಕು, ಓಕೆ, ಡ್ರಾಪ್ ಔಟ್ ಆಗಿರಬಾರ್ದು ಅನ್ನೋ ಒಂದು ರೂಲ್ ಇದೆ ಅಲ್ಲಿ, ಹೌದಲ್ವಾ? ಅದ್ರ ಜೊತೆಗೆ ಇವಾಗ ವೇರಿಯಸ್ ಸ್ಕೀಮ್ಸ್ ಬಂದ್ಬಿಟ್ಟಿದೆ. ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಲ್ಲಿ 18 years ಆದ್ಮೇಲೆ ಎಜುಕೇಶನ್ ಪರ್ಪಸ್ಗೆ 50% ಆಫ್ ವಿತ್ಡ್ರಾವಲ್ ನೀವು ಮಾಡ್ಕೋಬಹುದು. ಈ ತರ ಎಲ್ಲಾ ಸ್ಕೀಮ್ಸ್ ನ ತಂದಿರೋದ್ರಿಂದ ಫಿಮೇಲ್ ಎಜುಕೇಶನ್ ಇಲ್ಲಿ ಜಾಸ್ತಿ ಆಗಿದೆ ಪ್ರೈಮರಿ ಎಜುಕೇಶನ್ ಅಲ್ಲಿ. ಬಟ್ ವೇರ್ ಕಂಪೇರ್ಡ್ ಟು ಹೈಯರ್ ಎಜುಕೇಶನ್, ಪ್ರೈಮರಿ ಎಜುಕೇಶನ್ ತಗೊಂಡಿರೋಂಥವ್ರಲ್ಲಿ ಓನ್ಲಿ 3 to 6% ಆಫ್ ದಿ ಫಿಮೇಲ್ಸ್ ದೇ ಆರ್ ಗೋಯಿಂಗ್ ಫಾರ್ ಹೈಯರ್ ಎಜುಕೇಶನ್. ಆ್ಯಂಡ್ so therefore it's a responsibility of the government and even the parents to encourage the female education. Okay, especially graduation ಆದ್ಮೇಲೆ higher education ತಗೊಳ್ಳೋ ಅಂತ ರೇಷಿಯೋನ ಜಾಸ್ತಿ ಮಾಡಬೇಕಾಗಿರೋದು ಇಟ್ಸ್ a responsibility of the government. And because of that say the government has been ಏನು ನಿಮಗೆ ಬೂಸ್ಟ್ ಅಪ್ ಮಾಡೋಕ್ಕೆ ಅಂತಾನೆ ಇಟ್ ಹ್ಯಾಸ್ ಸ್ಟಾರ್ಟೆಡ್ ವೇರಿಯಸ್ ಪ್ರೋಗ್ರಾಮ್ಸ್. ಸೊ ನಿಮಗೆ ಸ್ಕಾಲರ್ಶಿಪ್ ಕೊಡೋವಂಥದ್ದಾಗಿರ್ಬೋದು, ಫ್ರೀ ಹಾಸ್ಟೆಲ್ ಫೆಸಿಲಿಟಿ ಕೊಡೋದಾಗಿರ್ಬೋದು, ಫ್ರೀ ಟ್ಯಾಬ್ಸ್ನ ಪ್ರೊವೈಡ್ ಮಾಡೋದಾಗಿರ್ಬೋದು. ಆ್ಯಂಡ್ ನಿಮ್ಮ ಫಿನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ, ಯು ಕ್ಯಾನ್ ಟೇಕ್ ಯುವರ್ ಪರ್ಸನಲ್ ಲೋನ್. ಓಕೆ, ನಿಮ್ಮ ಎಜುಕೇಶನ್ ಲೋನ್ ಅಂತ ತಗೊಂಡು ಯು ಕ್ಯಾನ್ ನಿಮಗೆ ಜಾಬ್ ಸಿಕ್ಕಿದ ಮೇಲೆ ಅದನ್ನು ವಿತ್ಡ್ರಾ ಮಾಡುವಂಥ ಫೆಸಿಲಿಟೀಸ್ ಇದೆಲ್ಲ ಕೊಡ್ತಾ ಹೋಗ್ತಾ ಇದೆ ಫಾರ್ ದಿ ಸೇಕ್ ಆಫ್ ಗೆಟಿಂಗ್ higher education. So this is about the human capital formation lesson. Okay, so ಇದು ಕ್ಲಿಯರ್ ಆಗಿದೆ ಹೌದಲ್ವಾ ನಿಮಗೆ? So this is the concept regarding human capital formation. ನಾನು ಈಗ ಹೇಳಿದ್ದು ಜೆಂಡರ್ ಈಕ್ವಾಲಿಟಿ ಹೇಳಿದೆ, that higher education only a few takers, ಅದಕ್ಕೆ ರೀಸನ್ಸ್ ಏನು ಅಂತ ಹೇಳಿದ್ದೀನಿ. Okay, now the next lesson I am going to start the next lesson in Indian economy, that is rural development. That lesson name is rural development. And students, I am observing you that you people are not much active. Howda? Tumba active agilla. Why? What's the reason? If I upload today, you will take nearly 3 to 4 days to watch the video. You people are such a busy guys. Shortly we are going to conduct the test. Be careful that. So we will send you that progress to your parents. And the government is announcing shortly we are starting online classes, offline classes too. Okay, and even the online and offline. Okay, so don't ignore the syllabus and don't ignore the videos. Shortly you are going to encounter the test. So short again nimage test irutte, be careful and watch the video. If you have any doubts you can ask me, okay, regarding my subject. Now the concept is, the next lesson is rural development. What is this rural development? ಏನಕ್ಕೆ ರೂರಲ್ ಡೆವಲಪ್ಮೆಂಟ್? ಗಾಂಧೀಜಿ once said that the real development of a country it's depend on rural areas. ಹೌದಾ? ಸೊ ಒಂದು ದೇಶ ಉದ್ಧಾರ ಆಗಬೇಕು ಅಂದ್ರೆ ಇಟ್ಸ್ ಮಸ್ಟ್ ಬಿ ಬೆಗನ್ ವಿತ್ ರೂರಲ್ ಏರಿಯಾಸ್ ಅಂತ ಹೇಳ್ತಾರೆ, ಹೌದಾ? ರೂರಲ್ ಏರಿಯಾಸ್ ಡೆವಲಪ್ ಆಗ್ತಾ ಹೋಗ್ತಿದ್ದಂಗೆ ಆಟೋಮೆಟಿಕಲಿ ದ ಕಂಟ್ರಿ ವಿಲ್ ಬಿ ಡೆವಲಪ್. ಸೊ ದರ್ ಇಸ್ ಸಚ್ ಎ ಸಿಗ್ನಿಫಿಕೆಂಟ್ ರೋಲ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂದಾಗ ನಾಟ್ ಓನ್ಲಿ ದ ಅರ್ಬನ್ ಏರಿಯಾಸ್, ಇವನ್ ದ ರೂರಲ್ ಏರಿಯಾಸ್ ಮಸ್ಟ್ ಬಿ improve. So how we can define this rural development? What is this term rural development will say? So yen helta hogutte rural development? So it is a comprehensive term. The rural development, it is a comprehensive term. It includes it implies to improve
the socio-economic condition of rural people. Try to improve the socio-economic life of the rural people by providing the basic infrastructure. So what is rural development? So rural development is a comprehensive term. It improve the socio-economic life of the rural people by providing basic infrastructure. Okay. ಸೊ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಿ ಅವರ ಸೋಷಿಯೋ ಮತ್ತು ಎಕನಾಮಿಕ್ ಲೈಫ್ನ ಇಂಪ್ರೂವ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಯಾವುದು? ರೂರಲ್ ಡೆವಲಪ್ಮೆಂಟ್. ಸೊ ಹೌ ಯು ಕ್ಯಾನ್ ಡಿಫೈನ್ ದಟ್ ರೂರಲ್ ಡೆವಲಪ್ಮೆಂಟ್? ಸೊ ರೂರಲ್ ಡೆವಲಪ್ಮೆಂಟ್ is a comprehensive term which involves to improve the socio-economic life of the rural people by providing infrastructure. ಯಾವ ಇನ್ಫ್ರಾಸ್ಟ್ರಕ್ಚರ್? ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಸೋಷಿಯೋ ಅಂತ ಬಂದಾಗ ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅನ್ನೋದಕ್ಕಿಂತನೂ ಅವರಿಗೆ ಎಜುಕೇಶನ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಓಕೆ, ಸೊ ಈ ತರ ಒಂದು ಸೋಷಿಯಲ್ ಅಂಡ್ ಎಕನಾಮಿಕ್ ಅಂತ ಬಂದಾಗ ಬೈ ಪ್ರೊವೈಡಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಇದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಹೋಗಿ ಅವರ ಒಂದು ಹೆಂಗಿದನ್ನ ಜಾಸ್ತಿ ಮಾಡೋದು? ಬೈ ಪ್ರೊವೈಡಿಂಗ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ಸೊ ಒಂದು ಏರಿಯಾಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋದ್ರಿಂದ ಸೊ ದೇ ವಿಲ್ ಇಂಪ್ರೂವ್, they will create that rural development. So what is rural development? So rural development is a comprehensive term. It involves to improve the socio-economic life of the rural people by providing basic infrastructure. ಹೌದಲ್ವಾ? ಇದು ನಾವೇನಂತ ಹೇಳ್ತೀವಿ? ರೂರಲ್ ಡೆವಲಪ್ಮೆಂಟ್. ಸೊ ನಾವು ರೂರಲ್ ಏರಿಯಾಸ್ ಅಲ್ಲಿ ಏನೇನೆಲ್ಲ ಡೆವಲಪ್ ಮಾಡ್ತಾ ಹೋಗಬೇಕು, ಸೊ ಯಾವ ಕಾನ್ಸೆಪ್ಟ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು, ಅಥವಾ ರೂರಲ್ ಏರಿಯಾಸ್ ಅಲ್ಲಿರುವಂಥ ಚಾಲೆಂಜಿಂಗ್ ಇಶ್ಯೂಸ್ ಯಾವುದು? ನಾವು ಐ ಆಮ್ ಗೋಯಿಂಗ್ ಟು ಲಿಸ್ಟ್ ದಟ್ ಚಾಲೆಂಜಿಂಗ್ ಇಶ್ಯೂಸ್. ದ ಫಸ್ಟ್ ಒನ್ ಇಸ್ development of human resource. Development of human resource. This is the main challenging in the rural areas. If we develop the human resource, automatically the rural areas will be improved. So how we can improve this human resource? By providing education or literacy, by eradicating unemployment, okay, by eradicating poverty. ಈ ಒಂದು ಕಾನ್ಸೆಪ್ಟ್ಸ್ ನ ಎರಾಡಿಕೇಟ್ ಮಾಡ್ತಾ ಬರ್ತಿದ್ದಂಗೆ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಇಂಪ್ರೂವ್. ಓಕೆ, ಅಂಡ್ ಬೈ ಪ್ರೊವೈಡಿಂಗ್ ಗುಡ್ ಸ್ಯಾನಿಟೇಷನ್, ಗುಡ್ ಹೆಲ್ಪ್ ಟು ದ ರೂರಲ್ ಪೀಪಲ್. ಓಕೆ, ಸೊ ಇದನ್ನ ನಾವು ಜಾಸ್ತಿ ಮಾಡ್ತಾ ಬರ್ತಿದ್ದಂಗೆ ಆಟೋಮೆಟಿಕ್ ಆಗಿ ರೂರಲ್ ಏರಿಯಾಸ್ ಡೆವಲಪ್ ಆಗುತ್ತೆ. ಎರಾಡಿಕೇಟ್ ಅಂದಿದ ತಕ್ಷಣ ನಾಟ್ ರಿಮೂವಿಂಗ್ ದ ಕಂಟೆಂಟ್ ಫ್ರಮ್ ಟೆಕ್ಸ್ಟ್ ಬುಕ್ ಅಲ್ಲ. ಓಕೆ, ಸೊ ಎರಾಡಿಕೇಟ್ ಮಾಡೋದು ಅಂದ್ರೆ ಟೆಕ್ಸ್ಟ್ ಬುಕ್ ಇಂದ ಪಾವರ್ಟಿ ಅನ್ನೋ ಕಾನ್ಸೆಪ್ಟ್ ನ, ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ನ ಎರಾಡಿಕೇಟ್ ಮಾಡೋದಲ್ಲ ಅಥವಾ ರಿಮೂವ್ ಮಾಡೋದಲ್ಲ. ಸೊ ಆ ಒಂದು ಇಂಪ್ಯಾಕ್ಟ್ ಆಗದೆ ಇರೋ ತರ, ಓಕೆ, ಸೊ ಪಾವರ್ಟಿ ಸಿಚುಯೇಷನ್ ಬರದೇ ಇರೋ ತರ, ದೆನ್ ಅನ್ಎಂಪ್ಲಾಯ್ಮೆಂಟ್ ಸಿಚುಯೇಷನ್ ಬರದೇ ಇರೋ ತರ, ಹೆಲ್ತ್ ಫೆಸಿಲಿಟೀಸ್ ನ ಇಂಪ್ರೂವ್ ಮಾಡೋ ತರ, ಇಲಿಟ್ರಸಿ ಅನ್ನೋ ಕಾನ್ಸೆಪ್ಟೇ ಇಲ್ಲದೆ ಇರೋ ತರ, ಸೊ ಈ ತರ ಎಲ್ಲ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಇಂಪ್ರೂವ್. ಸೊ ಇದನ್ನ ನಾವು ಪ್ರೊವೈಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಇಲಿಟ್ರೇಟ್ ನಾವು ಎರಾಡಿಕೇಟ್ ಮಾಡಬೇಕು ಅಥವಾ ಇಲಿಟ್ರಸಿನ ಎರಾಡಿಕೇಟ್ ಮಾಡಬೇಕು ಅಂದಾಗ ಏನ್ ಮಾಡಬೇಕು? ವಿ ಮಸ್ಟ್ ಸ್ಟಾರ್ಟ್ ಸ್ಕೂಲ್ ಇನ್ ಎ ವಿಲೇಜ್. ಹೌದಾ? ಪ್ರತಿಯೊಂದು ಹಳ್ಳಿಲೂ ಒಂದೊಂದು ಸ್ಕೂಲ್ಸ್ ಇರಬೇಕು. ಇದೆಯಾ ನಿಮ್ಮ ಹಳ್ಳಿಲಿ? ಪ್ರೈಮರಿ ಎಜುಕೇಶನ್ ಸೆಂಟರ್ಸ್ ಇದಾವಲ್ವಾ? ಹೌದಾ? ಸೊ ಪ್ರೈಮರಿ ಎಜುಕೇಶನ್ ಸೆಂಟರ್ ಬರಬೇಕು ಅಂಡ್ ಹೆಲ್ತ್ ಸೆಂಟರ್ ಬರಬೇಕು. ಹೌದಾ? ಸೊ ಹೆಲ್ತ್ ಎಜುಕೇಶನ್ ಎರಡೂ ಇದ್ದು ಬಿಟ್ರೆ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಡೆವಲಪ್. ಹೌದಲ್ವಾ? ಈಗ ನೋಡಿ, ನೀವು ರೂರಲ್ ಏರಿಯಾಸ್ ಅಲ್ಲಿ ಒಂದು ಪರ್ಸನ್ ಇಫ್ ಈಸ್ ಎಜುಕೇಟೆಡ್, ಸೊ ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿರುತ್ತೆ, ಅದೇ ರೂರಲ್ ಇರೋಂಥ ಒಬ್ಬ ಫಾರ್ಮರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೆಂಗಿರುತ್ತೆ. ಹೌದಲ್ವಾ? ಸೊ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ರಿಸೋರ್ಸ್ ಇಸ್ ದ ಫಸ್ಟ್ ಚಾಲೆಂಜ್. ಸೊ ಈ ಚಾಲೆಂಜ್ ನಾವು ಅಚೀವ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಎರಾಡಿಕೇಟ್ ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ, ಇಲಿಟ್ರಸಿ. ಸೊ ಟು ಎರಾಡಿಕೇಟ್ ದಿಸ್ ವಿ ಹ್ಯಾವ್ ಟು ಪ್ರೊವೈಡ್ education facilities, health facilities, that good infrastructure, right? So now the second one is development of infrastructure. Development of infrastructure. So ಏನೇನು include ಆಗಿರುತ್ತೆ? So it includes like electricity, irrigation, credit, ಆಮೇಲೆ marketing, transport facilities, including construction of village roads to nearby highways. So ಇದನ್ನ ನಾವು ಪ್ರೊವೈಡ್ ಮಾಡಿಬಿಟ್ರೆ ಆಟೋಮೆಟಿಕಲಿ ದ ವಿಲೇಜ್ ಏರಿಯಾಸ್ ವಿಲ್ ಬಿ ಇಂಪ್ರೂವ್. ಹೌದಾ? ಸೊ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕು ರೂರಲ್ ಏರಿಯಾಸ್ಗೆ? ದ ಫಸ್ಟ್ ಒನ್ ಇಸ್ ಎಲೆಕ್ಟ್ರಿಸಿಟಿ. ಹೌದಾ? ಏನಕ್ಕೆ ಬೇಕು ಎಲೆಕ್ಟ್ರಿಸಿಟಿ? ಇರಿಗೇಷನ್ ಪರ್ಪಸ್ಗೆ ಬೇಕಾಗುತ್ತೆ, ಹೌಸಿಂಗ್ ಪರ್ಪಸ್ಗೆ, ಡೊಮೆಸ್ಟಿಕ್ ಪರ್ಪಸ್ಗೆ ಬೇಕಾಗುತ್ತೆ. ಸೊ ಫಸ್ಟ್ ಒನ್ ಇಸ್ ಪ್ರೊವೈಡಿಂಗ್ ಎಲೆಕ್ಟ್ರಿಸಿಟಿ. ರೋಡ್ಸ್ ಎಲ್ಲಿಗೆ? ದಟ್ ಟು ದ ನಿಯರ್ ಬೈ ಮಾರ್ಕೆಟ್ಸ್ ಅಥವಾ ನಿಯರ್ ಬೈ ಹೈವೇಸ್ಗೆ ಕನೆಕ್ಟ್ ಆಗೋ ಥರ ರೋಡ್ಸ್ನ ಕನ್ಸ್ಟ್ರಕ್ಷನ್ ಮಾಡಬೇಕು. ಹೆಲ್ತ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಆ್ಯಂಡ್
ಮಾರ್ಕೆಟಿಂಗ್ ಫೆಸಿಲಿಟಿ ಇರಬೇಕು. ಅವ್ರು ಬೆಳೆದಿರುವಂಥ ಪ್ರಾಡಕ್ಟ್ಸ್ನ ಅವ್ರಿಗೆ ಅಲ್ಲೇ ಸೇಲ್ ಮಾಡುವಂಥ ಒಂದು ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಹೋಗಬೇಕು. ದೆನ್ along with that they need credit facility. So credit facility ಬೇಕು ಅಂದ್ರೆ we have to provide the banking system, right? So ಇದನ್ನ ಪ್ರೊವೈಡ್ ಮಾಡಿದಾಗ it's all included in the infrastructure. So ಇದನ್ನ ಪ್ರೊವೈಡ್ ಮಾಡಿದಾಗ automatically the rural areas will be developed. Okay, and now the next one is introduction of special measures. Okay, so introduction of special measures. ಏನಿದು special measures, what it includes? So this special measures include the poverty alleviation programs, okay, employment generation programs, okay, and unemployment eradication programs, self-employment boosting programs, ಇದೆಲ್ಲ include ಆಗಿರುತ್ತೆ. So ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ what are the programs the government has been launched to eradicate poverty ಅಂತ, ಹೌದಲ್ವಾ? ಸೊ ಪಾವರ್ಟಿ ಅಲಿವೇಶನ್ ಪ್ರೋಗ್ರಾಮ್ಸ್ ಯಾವುದು, ಅದರಲ್ಲಿ ಮೇನ್ ಆಗಿ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡುವಂಥದ್ದು ಅಥವಾ ರೂರಲ್ ಏರಿಯಾಸ್ ಅಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಏನೇನೆಲ್ಲ ಪ್ರೋಗ್ರಾಮ್ಸ್ ಇದೆ. ಸೊ ಈ ತರ ಸ್ಪೆಷಲ್ ಪ್ರೋಗ್ರಾಮ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗೆ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಡೆವಲಪ್. ಏನೇನು ಸ್ಪೆಷಲ್ ಪ್ರೋಗ್ರಾಮ್ಸ್ ಅಂತ ಬಂದಾಗ ಸ್ಪೆಷಲ್ ಮೆಷರ್ಸ್, ಫಸ್ಟ್ ಒನ್ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್ ಮಸ್ಟ್ ಬಿ ಸಕ್ಸಸ್ಫುಲಿ ಇಂಪ್ಲಿಮೆಂಟ್. ಓಕೆ, ಅದನ್ನ ಪ್ರೋಗ್ರಾಮ್ಸ್ ನ ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು. ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅರಾಡಿಕೇಶನ್ ಪ್ರೋಗ್ರಾಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಬೇಕು, ದಟ್ ಟು ಇನ್ ಎ ಪ್ರಾಪರ್ ವೇ. ಅಂಡ್ ಅದ್ರ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ನ ಬೂಸ್ಟ್ ಅಪ್ ಮಾಡಬೇಕು, ಟ್ರೈನಿಂಗ್ ಫೆಸಿಲಿಟೀಸ್ ನ ಕೊಡಬೇಕು ಟು ದ ರೂರಲ್ ಪೀಪಲ್. ಅಂಡ್ ವಿ ಹ್ಯಾವ್ ಟು ಬೂಸ್ಟ್ ಅಪ್ ದ ರೂರಲ್ ಪೀಪಲ್ ಟು ಕಲ್ಟಿವೇಟ್ ದ ಅಲೈಡ್ ಆಕ್ಟಿವಿಟೀಸ್, ಅಗ್ರಿಕಲ್ಚರಲ್ ಅಲೈಡ್ ಆಕ್ಟಿವಿಟೀಸ್. ಅಂದ್ರೆ ಒಂದೇ ಒಂದು ಬೆಳೆನ ಬೆಳೆಯೋದ್ರ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ಬೀ ಕೀಪಿಂಗ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಹೌದಾ, ಆಮೇಲೆ ಕೌ ರೀಡಿಂಗ್ ಆಗಿರ್ಬೋದು, ಈ ತರದನ್ನ ಮಾಡ್ತಾ ಹೋಗಿ ಅನ್ನೋದಕ್ಕೆ ಅವರನ್ನ ಬೂಸ್ಟ್ ಅಪ್ ಮಾಡ್ತಾ ಹೋದಾಗ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಡೆವಲಪ್. ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಸೊ ಇಲ್ಲಿ ದ ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ should be equally distributed. Okay, here the land ownership must be transferred from landlords to tenants. ಯಾರು ಊರಲ್ಲಿ ಜಮೀನ್ದಾರು ಅಥವಾ ಲ್ಯಾಂಡ್ಲಾರ್ಡ್ಸ್ ಅಂತ ಏನಿರ್ತಾರೆ ಅವರಿಗಿಂತ ಅವರ ಇರೋ ಲ್ಯಾಂಡ್ ಯಾರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದ ಟೆನೆಂಟ್ಸ್. ಅಥವಾ ಯಾರದನ್ನ ಉಳುಮೆ ಮಾಡ್ತಿರ್ತಾರೆ ಅವರಿಗೆ ಈ ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡಿದಾಗ ಆಟೋಮೆಟಿಕಲಿ ದ ರೂರಲ್ ಏರಿಯಾಸ್ ವಿಲ್ ಬಿ ಡೆವಲಪ್. ವಿಲ್ ಯು ಥಿಂಕ್ ಇಟ್ ವಿಲ್ ಬಿ ಪ್ಲಾನ್ ಟು ಸಕ್ಸಸ್? ಅದೇನಾದ್ರೂ ಒಂದು ಸಕ್ಸಸ್ ಆಗತ್ತಾ? ಇವಾಗ ನಿಮ್ಮ ಮನೆಯಲ್ಲಿ ಯಾರೋ ಬಂದು ಬಾಡಿಗೆಗಿದ್ದಾರೆ, ಬಾಡಿಗೆಗೆ ಇರೋರೆ ಆ ಮನೆ ಓನರ್ ಅಂತ ಅಂದ್ಬಿಟ್ರೆ ವಾಟ್ ವಿಲ್ ಬಿ ದ ಯುವರ್ ಸಿಚುಯೇಷನ್, ಹೌದಲ್ವಾ? ಸೊ ಇದು ಸ್ವಲ್ಪ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್, ಹೌದಾ? ಸೊ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ನ ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು, ವಿಚ್ ಮೀನ್ಸ್ ದ ಲ್ಯಾಂಡ್ ಓನರ್ಶಿಪ್ ಮಸ್ಟ್ ಬಿ ಟ್ರಾನ್ಸ್ಫರ್ ಫ್ರಮ್ ಓನರ್ ಟು ದಿ ಟೆನೆಂಟ್ಸ್. ಸೊ ಯಾರು ಇರ್ತಾರೆ ಓನರ್ ಇಂದ ಟೆನೆಂಟ್ಸ್ಗೆ ಅದು ಟ್ರಾನ್ಸ್ಫರ್ ಆಗ್ತಾ ಹೋಗ್ತಿರ್ಬೇಕು. ಸೊ ದೀಸ್ ಆರ್ ದ ಚಾಲೆಂಜಸ್ ವಿತ್ ದಟ್ ವಿ ಹ್ಯಾವ್ ಟು ಎನ್ಕೌಂಟರ್ ಇನ್ ದ ರೂರಲ್ ಏರಿಯಾಸ್ ಟು ಡೆವಲಪ್ ದ ರೂರಲ್ ಏರಿಯಾ. ಸೊ ಇದಕ್ಕೆ ಅಂತಾನೆ ಗವರ್ನಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ದ ಪುರಾ ಪ್ರೋಗ್ರಾಮ್. ಸೊ ಪುರಾ ಅನ್ನೋ ಒಂದು ಪ್ರೋಗ್ರಾಮ್ ನ ಶುರು ಮಾಡಿದೆ. ಇದು APJ ಅಬ್ದುಲ್ ಕಲಾಂ ಅವರ ಕನಸು. 2020ಗೆ ಇದನ್ನ ನೋಡ್ಬೇಕು ಅಂತ ಹೇಳಿದ್ರು, ಬಟ್ 2020 ಇಟ್ಸ್ ವೆರಿ ಹಾರಿಬಲ್ ಇಯರ್, ಹೌದಲ್ವಾ? ಸೊ ಮನೆಯಿಂದ ಈಚೆನೆ ಹೋಗಕ್ಕಾಗ್ತಿಲ್ಲ. ಹೌ ಕ್ಯಾನ್ ವಿ ಪ್ರೊವೈಡ್ ಆಲ್ ದಿಸ್ ಥಿಂಗ್ಸ್? ಸೊ ಏನಿದು ಪುರಾ ಅಂದ್ರೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ದಿ ರೂರಲ್ ಏರಿಯಾಸ್ ಅಂತ. ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ರೂರಲ್ ಏರಿಯಾ ಅನ್ನೋದು ಪುರಾ ಪ್ರೋಗ್ರಾಮ್ ಸ್ಕೀಮ್ ಆಗಿತ್ತು. ಅಂದ್ರೆ ಅರ್ಬನ್ ಏರಿಯಾಸ್ ಅಲ್ಲಿ ಏನೇನೆಲ್ಲ ಫೆಸಿಲಿಟಿ ಇರುತ್ತೋ ಅದೆಲ್ಲದನ್ನು ರೂರಲ್ ಏರಿಯಾಸ್ಗೆ ಕೊಡಬೇಕು ವಿದಿನ್ 2020 ಅಂತ ಆಗಿತ್ತು. 2020ಗೆ ಬೇಸಿಕ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗದೆ ಇರುವಂತ ಒಂದು ವರ್ಸ್ಟ್ ಸಿಚುಯೇಷನ್ ಇದೆ, ಹೌದಲ್ವಾ? ಸೊ ಈ ಒಂದು ರೂರಲ್ ಡೆವಲಪ್ಮೆಂಟ್ ನ ಅಚೀವ್ ಮಾಡಕ್ಕೆ ಅಂತಾನೆ ಈ ಪುರಾ ಪ್ರೋಗ್ರಾಮ್ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಇಲ್ಲಿಗೆ ನಿಲ್ಸಿರ್ತೀನಿ. ಸೊ ಟುಡೇ ಐ ಹ್ಯಾವ್ ಡಿಸ್ಕಸ್ಡ್ ವಿತ್ ಯು ಅಬೌಟ್ ಲಾಸ್ಟ್ ಕಂಟೆಂಟ್, ಐ ಮೀನ್ ಲಾಸ್ಟ್ ಲೆಸನ್ ಇರುವಂತ ಜೆಂಡರ್ ಈಕ್ವಾಲಿಟಿ ಏನಕ್ಕೆ ಅಚೀವ್ ಮಾಡ್ತಾ ಹೋಗ್ಬೇಕು ಅಂಡ್ ಹೈಯರ್ ಎಜುಕೇಶನ್ ಅದನ್ನ ಬೂಸ್ಟ್ ಅಪ್ ಮಾಡೋದು ಏನಕ್ಕೆ ಅಂತ in rural human capital formation discuss ಮಾಡಿದ್ದೆ. and have started the 6th lesson, that is rural development. That is what is rural development, in challenges ಇದೆ. Thank you, keep watching. If you have any doubts you can ask me, and don't ignore the videos. Again and again I am telling you that just once the offline classes will be start, just I will do the revision. I will not start from the beginning. Okay, ನಾನು ಏನು ನೋಟ್ಸ್ ಕೊಟ್ಟಿರ್ತೀನಿ ಮತ್ತೆ ನಾನು ನೋಟ್ಸ್ನು ಡಿಕ್ಟೇಟ್ ಮಾಡಲ್ಲ, ಈ ಕಂಪ್ಲೀಟ್ ಆಗಿರುವಂಥ ಸಿಲೆಬಸ್ನು ನಾನು ಟಚ್ ಮಾಡಲ್ಲ. ಜಸ್ಟ್ ಐ ವಿಲ್ ಡೂ ದ ರಿವಿಷನ್. ಓಕೆ, ಸೊ ಕೀಪ್ ಇಟ್ ಇನ್ ಮೈಂಡ್, ಆ್ಯಂಡ್ ಯು ಹ್ಯಾವ್ ಟು
Prepare for the test. Shortly we are going to conduct the test for you. Keep watching. Thank you.